ನಮ್ಮ ಹೆಸರು ಸುಬ್ರಹ್ಮಣ್ಯ ಚಕ್ರವರ್ತಿ ಅಂತ. ಕರ್ನಾಟಕ ರಾಜ್ಯ ದಲಿತ ಸಮಿತಿ ಬಂಧುಗಳೇ, ಇವತ್ತಿನ ದಿನ ದಲಿತರ ಮೇಲೆ ಬಹಳಷ್ಟು ದೌರ್ಜನ್ಯಗಳು ನಡೆತಿದ್ದಾವೆ. ಆಡಾಗಲೇ ಅಮಾನುಷವಾಗಿ ರಾಯಚೂರು ಜಿಲ್ಲೆ ದೇದೂರು ತಾಲೂಕ ಅಗ್ನಿನಾಳೆ ಗ್ರಾಮದಲ್ಲಿ ಉಮಾನಂದ ಎಂಬ ಒಬ್ಬ ಯುವಕನನ್ನು ಹಾಡುವಾಗಲೇ ಕೊಲೆ ಮಾಡಿರ್ತಕ್ಕಂಥ ದೊಡ್ಡ ಒಂದು ಆಗಿರ್ತದೆ ಬಂಧುಗಳೇ. ಅದೇ ರೀತಿಯಾಗಿ ಉಮಾನಂದ ಒಬ್ಬ ಕಡುವು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ಆತನು ಬಿಎಸ್ಪಿ ಜೊತೆಗೆ ಕೆಲಸ ಮಾಡುತ್ತಾ ಒಬ್ಬ ಒಳ್ಳೆ ಮನುಷ್ಯನಾಗಿ ಅಲ್ಪ ಸ್ವಲ್ಪ ಆಗಿದ್ದರಿಂದ ಆತನನ್ನು ಕಿಡಿಗೇಡಿಗಳು ಆತನನ್ನು ಬರ್ಬರವಾಗಿ ಹತ್ಯೆಗೈದಿರ್ತಕ್ಕಂಥದ್ದು ದೊಡ್ಡ ಒಂದು ದಲಿತ ಸಮುದಾಯಕ್ಕೆ ಒಂದು ದುರ್ಘಟನೆ ಆಗಿದೆ ಮತ್ತು ದುಃಖಕರವಾಗಿದೆ. ಅದೇ ರೀತಿಯಾಗಿ ನಮ್ಮ ಸ್ಥಾನಿಕರಲ್ಲಿ ರಾಜಮ್ಮನ್ನು ಸಹ ಅದೇ ರೀತಿಯಾಗಿ ಬಲಾತ್ಕಾರ ಎಸೆದು ಅವರಿಗೆ ಸಹ ಕೊಲೆ ಮಾಡಿರ್ತಕ್ಕಂಥದ್ದನ್ನು ನಮ್ಮ ದಲಿತರಿಗೆ ಬಹಳಷ್ಟು ನೋವನ್ನು ಮಾಡಿದೆ. ಅದೇ ರೀತಿಯಾಗಿ ಅಶ್ವಿನಿ ಆಯಮ್ಮನ್ನು ಸಹ ಅಮಾನುಷವಾಗಿ ಅತ್ಯಾಚಾರ ಎಸಗಿದು ಕೊಲೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಸಚಿವರಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇವತ್ತಿನ ದಿವಸ ಹೇಳಿಕೆ ಕೊಟ್ಟಿದ್ದಾರೆ. ಅದು ಹೇಳಿಕೆಯಾಗಿ ಉಳಿಬಾರ್ದು. ಅದು ಇವತ್ತಿನ ದಿವಸ ಜಾರಿಯಲ್ಲಿ ಮಾಡಿ ಆ ಕೊಲೆ ಆಗಿರ್ತಕ್ಕಂಥ ಉಮಾನಂದ ಮತ್ತು ಆ ಇಬ್ಬರು ಮಹಿಳೆಯರಿಗೆ ನ್ಯಾಯ ದೊರಕಿಸಿ ಅವರಿಗೆ 50 ಲಕ್ಷ ಪರಿಹಾರ ಒದಗಿಸಿಕೊಡ್ಬೇಕು. ಒಂದು ಫಲವತ್ತಾದ ಭೂಮಿ, ಒಂದು 5 ಎಕರೆ ಭೂಮಿ ಒದಗಿಸಿಕೊಡ್ಬೇಕು ಮತ್ತು ಸರ್ಕಾರಿ ನೌಕರಿಗಳಲ್ಲಿ ಅವರಿಗೆ ಒಂದು ನೌಕರಿ ಒದಗಿಸಬೇಕು. ಇದು ನಮ್ಮ ಸಮನ್ವಯ ಸಮಿತಿಯ ಒಂದು ಬೇಡಿಕೆ ಇರೋದ್ರಿಂದ ಮತ್ತು ಇವತ್ತಿನ ದಿವಸ ಜಾತಿವಾದಿ ಹಿತಾಸಕ್ತಿಗಳು ಇವತ್ತಿನ ದಿವಸ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಕಾಂಗ್ರೆಸ್ಸಿನ ಸೆಂಟ್ರಲ್ ಅಧ್ಯಕ್ಷರು ಇದ್ರು ಸಹ ಅವರಿಗೆ ಇವತ್ತಿನ ದಿವಸ ಜಾತಿ ನಿಂದನೆ ಮಾಡಿ ಅವ್ರು ಮಾತಾಡಿರ್ತಕ್ಕಂತ ಒಂದು ವೇದಿಕೆಯನ್ನು ನೀರು ಸಿಂಪಡಿಸಿ ತೊಡತಕ್ಕಂಥದ್ದು ಅದು ದೊಡ್ಡ ಒಂದು ಅನ್ಯಾಯ ಆಗಿದೆ. ಇದು ಅನ್ಯಾಯ ನಮ್ಮ ಸಚಿವರುಗಳು ಯಾಕೆ ತಿಳ್ಕಂತಿಲ್ಲ? ಇದು ಏನಾದ್ರೂ ಒಂದು ತೀರ್ಮಾನ ತಗೋರಿ. ಬರೇ ನಿಮ್ಗ ಲಿಂಗಾಯತರು, ಕುರುಬರು, ಕಬ್ಲಿಗರು ಯಾರು ಓಟ್ ಹಾಕಿದ್ರೆ ನೀವು ಬರ್ತಾರಂತ ಅಷ್ಟೇ ಕೂತಿದ್ರೆ ಇಲ್ಲ. ಒಲಿಮಾದಿಗರು ಸರ್ ಇವತ್ತಿನ ದಿವಸ ನಿಮ್ಗೆ ಓಟ್ ಹಾಕಿ ಆರಿಸ್ತಾ ಇರ್ತಾರೆ. ಸ್ವಲ್ಪ ಒಲಿಮಾದ್ರ ಬಗ್ಗೆದಾಗ ಸ್ವಲ್ಪ ಚಿಂತನೆ ಇರ್ತಕ್ಕಂಥ ಕೆಲಸ ನಮ್ಮ ಶಾಸಕರು ಮತ್ತು ಸಚಿವರುಗಳು ಮಾಡ್ತಕ್ಕಂಥ ಒಂದು ಇದು ತಗೋಬೇಕು. ಅದು ಪ್ರಿಯಾಂಕಾ ಖರ್ಗೆ ಅವರಿಗೆ ಇನ್ನೊಂದು ಮನವಿ ಮುಖಾಂತರ ಹೇಳೋದೇನಂದ್ರೆ, ಈ ಒಂದು ತಾವು ಹೇಳಿಕೆ ಕೊಟ್ಟಿದಿರಲ್ಲ, ಆ ಹೇಳಿಕೆ ಏನ್ ಕೊಟ್ಟಿರ್ತಕ್ಕಂಥದ್ದು ಆ ನಿಲುವನ್ನು ಇನ್ನು ಮುಂದೆ ಗಟ್ಟಿಯಾಗಿ ತಗೊಂಡು ಇವತ್ತಿನ ದಿವಸ ನಾವು ನ್ಯಾಯ ಒದಗಿಸಿಕೊಡ್ಬೇಕು. ಅವ್ರು ಯಾರು ಕೊಲೆಗೈದಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕಂತ ಮನವಿ ಮಾಡಿಕೊಳ್ತಾ, ಇವತ್ತಿನ ದಿವಸ ನನಗೆ ಮೀಡಿಯಾದವರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅವ್ರಿಗೆ ವಂದಿಸುತ್ತಾ ನಾನು 2 ಅನಿಸಿಕೆ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.